ದೊಡ್ಡಬಳ್ಳಾಪುರದ ಶ್ರೀ ಸುಬ್ರಹ್ಮಣ್ಯ ಘಾಟಿಯಲ್ಲಿ ಈಗ ದನಗಳ ಜಾತ್ರೆ ಈಗಾಗಲೇ 25ನೇ ತಾರೀಕೆ ಆರಂಭ ಆಗಿದೆ. ಮುಂದಿನ ಜನವರಿ 3ನೇ ತಾರೀಕಿನವರೆಗೂ ನಡೀತದೆ, ಅಂದರೆ 8 ದಿನಗಳ ಕಾಲ ನಡೀತದೆ. ಇದರ ಜೊತೆಗೆ 16/1/24ರಂದು ಶ್ರೀ ಘಾಟಿ ಸುಬ್ರಹ್ಮಣ್ಯದಲ್ಲಿ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮ ಸಹ ಇದೆ. ಅತ್ಯಂತ ವಿಜೃಂಭಣೆಯಿಂದ ಈ ಕಾರ್ಯಕ್ರಮಗಳು ನಡೆಸ್ಕೊಡ್ತಾ ಇರುವಂಥ ಭಕ್ತ ಸಮೂಹ. ಬನ್ನಿ, ದನಗಳ ಜಾತ್ರೆ ಯಾವ ರೀತಿ ಇದೆ ಅನ್ನೋದನ್ನು ನೋಡೋಣ. ನಾವು ಇಲ್ಲಿ ನಮ್ಮ ತಾತ ಮುತ್ತಾತನ ಕಾಲದಿಂದ ಮೋರಿ ಬರ್ತಾ ಇದೆ. ಬಂದು ಹಾಲಲ್ಲು ಬಾಲು ಉದಾಪನ್ನ ಜಾತಿ ಎಲ್ಲ ಚೆನ್ನಾಗವೆ, ಎಲ್ಲ ಚೆನ್ನಾಗಿದೆ. ಆಮೇಲೆ ಇದು ನಮ್ಮ ತಾತ ಅವರೆಲ್ಲ 4 ಜನ ಅಣ್ಣ ಎಲ್ಲ ಜೊತೆಗೆ ಕಟ್ಟೋದು 4 ಜೊತೆ ಕಾಣಿಸ್ತವೆ. 4 ಜನ ಕೇಳಿಸ್ತೈತಾ ಅದು ರೆಕಾರ್ಡಾಗ. ಆಮೇಲೆ ತಿಂಡಿ ಬಂದು ಏನೇನು ಕೊಡ್ತೀರಾ ಅಂದರೆ ರವೆ ಬೂಸ, ಚಕ್ಕೆ ಬೂಸ, ಗೋಧಿ ನುಚ್ಚು, ಜೋಳದ ನುಚ್ಚು, ಕಣೆಪುರಿ, ಕಳೆ ಊಟ. ಆಮೇಲೆ ಬೆಳಗ್ಗೆ ಸಾಯಂಕಾಲ ಹಾಲು ಕೊಡ್ತೀರಿ. ಆಮೇಲೆ 1 ಟೈಮ್ ಪರಂಗಿ ಅಂತ. ದೇವಸ್ಥಾನದಿಂದೆಲ್ಲ ಚೆನ್ನಾಗಿ ಸೌಲಭ್ಯ ಎಲ್ಲ ಚೆನ್ನಾಗಿದೆ. ನೀರಿನ ವ್ಯವಸ್ಥೆ ಚೆನ್ನಾಗಿದೆ, ಕರೆಂಟ್ ವ್ಯವಸ್ಥೆ ಇದೆ. ಕರೆಂಟ್ 24 hours ಕರೆಂಟ್ ಇದೆ. ಆಮೇಲೆ ಒಂದೊಂದು ಅವರ್ಗೂ ಒಂದೊಂದು ಟೈಮ್ ನೀರು ಬರ್ತಾನೆ ಇರ್ತಾರೆ. ಎಲ್ಲ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ನಾವು ಸುಮಾರು 6-7 ವರ್ಷದಿಂದ ಒಟ್ಟು 80 ಗಂಟೆ ಭಾಗವಹಿಸಿದ್ದಾರೆ. ಈಗ ನಾವು 4 ವರ್ಷದಂತೆ ವ್ಯಾಪಾರ ಹೇಳ್ತಾ ಇದ್ದೀವಿ. ಇನ್ನೂ ವ್ಯಾಪಾರ ಯಾರು ಬಂದಿಲ್ಲ. ವ್ಯಾಪಾರ ನೋಡಬೇಕು. ಇವತ್ತಿಂದ ಜಾತ್ರೆ ಶುರುವಾಗಿದೆ. ನಮ್ಮದು ಜಾಲ ಹೋಟ್ಲೆ ಟೌನ್ ಸಂಘನ ಬ್ಯಾಟ್ರಾಪುರ ಕ್ಷೇತ್ರ ಎಲ್ಲ ಸೌಲಭ್ಯ ಸಿಗ್ತಾ ಇದೆ. ಹೋದ ಸತಿ ಅಷ್ಟೊಂದು ಸೌಲಭ್ಯ ಇರಲಿಲ್ಲ, ಆದರೂ ಈ ಸತಿ ಯಶಸ್ವಿಯಾಗಿ ಜಾತ್ರೆ ನಡೆಸ್ತಿದ್ದಾರೆ.